ಹಾಯ್, ಹರೇ ಶ್ರೀನಿವಾಸ. ಸಡನ್ನಾಗಿ ನಮಗೆ ಖರ್ಚಿಗೆ ಒಂದು 100-200 ಬೇಕು ಅಪ್ಪ, ಯಾರನ್ನು ಕೇಳೋದು, ಎಲ್ಲಿ ಸಿಗೋಲ್ಲ ಅಂತ ಅಂದ್ಕೊಂಡ್ರೆ ಅವಾಗೇನು ಮಾಡಬೇಕು, ನಾವೊಂದು ಸಣ್ಣದಾಗಿ ಎಮರ್ಜೆನ್ಸಿ ಫಂಡ್ ಅಂದರೆ ಇದು ನನ್ನ ಮನೆಯಲ್ಲಿ ನಾನೇ ಮಾಡೋದು. ನನಗೆ ಒಂದು ಎಮರ್ಜೆನ್ಸಿ ಫಂಡ್ ಲೈಕ್ ಇದು ಜನವರಿಯಿಂದ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಸ್ವಲ್ಪ ಮಾತ್ರ ಇದೆ ದುಡ್ಡು ಇದರಲ್ಲಿ. ಏನಪ್ಪ ಅಂತಂದರೆ, ಇವಾಗ ನಾವು ತರಕಾರಿ ತರಕ್ಕೆ ಹೋಗಿರ್ತೀವಿ. ಸೊ ಅದಕ್ಕೆ ಒಂದು ಸ್ವಲ್ಪ ಬಜೆಟ್ ಕೊಡ್ತಾರೆ ಹಸ್ಬೆಂಡ್. ತರಕಾರಿಗೆ ಒಂದು 500-600 ಕೊಡ್ತಾರೆ. ಅದರಲ್ಲಿ 100 ರೂಪೀಸ್ ಎತ್ತಿಡೋದು, ಇಲ್ಲ 50 ರೂಪೀಸ್ ತೆಗೆದು ಈ ಡಬ್ಬಗೆ ಹಾಕೋದು. ಸೊ ಇವಾಗ ಡಿಸೆಂಬರ್ ಲಾಸ್ಟ್ 15 ಡೇಸಲ್ಲಿ ಒಂದು 8 ಡೇಸ್ ಆಯ್ತು ಅಷ್ಟೇ, 15 ಡೇಸನ್ನಲ್ಲ, 8 ಡೇಸಲ್ಲಿ ನಾನೇನು ಮಾಡಿದೆ, ಸಣ್ಣ ಖರ್ಚು, ಏನು ಹಾಲು ತರೋದು, ಮೊಸರು ತರೋದು, ಅಥವಾ ಏನಾದರೂ ಒಂದು ತರಕಾರಿ ತರೋದು, ಅದರಲ್ಲಿ ನಾನು 50-20 ಹಾಕ್ತಾ ಬಂದೆ. ಒಂದು 10 ದಿನದ್ದಿದ್ದು. 10 ದಿನದಲ್ಲಿ ನೋಡಿ ಏನಿಲ್ಲ ಅಂದರೂ 200 ರೂಪೀಸ್ ಆಗಿದೆ ನೋಟಲ್ಲಿ. ಸೊ ಇನ್ನು ಕಾಯಿನಲ್ಲಿ ಈ ಥರ ಕಾಯಿನ್ಸ್ ಆಗಿದೆ. ಇದೇನು ಜುಮ್ಕಿ, ಏನು ಗೋಲ್ಡ್ ಅಲ್ಲ, ಇದು ರೋಲ್ಡ್ ಗೋಲ್ಡ್. ಸೊ ನಾನು ಆಲ್ರೆಡಿ ತೋರಿಸಿದ್ದೆ, ಸುಮ್ಮನೆ ಅದನ್ನು ಹಾಗೆ ಹಾಕ್ಕೊಂಡು ಇಟ್ಟಿದ್ದೆ. ಸೊ ಈ ಥರ ಈ ಕಾಯಿನಲ್ಲಿ ಏನಿಲ್ಲ ಅಂದರೆ ಒಂದು 80 ರೂಪಾಯಿ ಇದೆ. ಸೊ ಇದರಲ್ಲಿ 200 ರೂಪೀಸ್ ಇದೆ. ಆಲ್ಮೋಸ್ಟ್ 280 ರೂಪೀಸ್, ಆಲ್ಮೋಸ್ಟ್ 300 ರೂಪೀಸ್ ಅಂದ್ಕೊಳ್ಳಿ. 300 ರೂಪೀಸ್ ಜಸ್ಟ್ ನಾವು ಒಂದು 10-20 ರೂಪಾಯಿನ ಮನೆಯಲ್ಲಿ ಈ ಥರ ಎಮರ್ಜೆನ್ಸಿ ಫಂಡ್, ಅಂದರೆ ಏನು ಸಣ್ಣ ಖರ್ಚಿಗೆ, ಇದೇನು ಫಂಡ್ ಅಂತಲ್ಲ, 1 ರೂಪಾಯಿಗೂ ಅದರದ್ದೇ ಒಂದು ಬೆಲೆ ಇದೆ. ಯಾಕಂದರೆ ಒಂದು ಕೋಟಿಗೆ 1 ರೂಪಾಯಿ ಕಮ್ಮಿ ಬಿದ್ದರೂ ಅದು ಕೋಟಿ ಆಗೋದಿಲ್ಲ. ಸೊ ನಾವು ಸಣ್ಣ ಉಳಿತಾಯನ ಮಾಡಬೇಕು. 2026ಅಲ್ಲಿ ನಿಮ್ಮ ಒಂದು ಹೆಣ್ಮಗುವಿಗೆ ಯಾವ ರೀತಿ ಉಳಿತಾಯ ಮಾಡಬೇಕು ಅಂತ ಏನಾದರೂ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾನು ವಿಡಿಯೋ ಹಾಕ್ತಾ ಇರ್ತೀನಿ, ಸೇವ್ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್.